ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಎಂಡಲ್ಲಿ ಹಾಕಿದ್ದೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಇವಾಗ ಬೆಂಗಳೂರಲ್ಲಿದ್ದೀವಿ ಗೈಸ್. ಇದು ನಮ್ಮ ಫಸ್ಟ್ ಡೇ ಆಗಿರುತ್ತೆ ಇವತ್ತಿನ ಬ್ಲಾಗು. ಬೆಂಗಳೂರಲ್ಲಿ ನಾವು ಫಸ್ಟ್ ಡೇ ಏನೇನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಮಾರ್ನಿಂಗ್ ಟೀ ಕುಡಿದು ನೀರು ದೋಸೆ ಮತ್ತು ಊರಿಂದ ಅವರೆಕಾಳು ತೊಗೊಬಂದಿದ್ವಿ. ಅವರೆಕಾಳು ಸಾಂಬಾರು ಮತ್ತು ಚಟ್ನಿ. ಇವತ್ತಿನ ಬೆಳಗ್ಗೆ ತಿಂಡಿ ಹೀಗಿತ್ತು ಗೈಸ್. ದೋಸೆ ಜೊತೆ ಸಾಂಬಾರು ಮತ್ತು ಚಟ್ನಿ. ಎಲ್ಲರೂ ಆಲ್ರೆಡಿ ತಿಂಡಿ ತಿಂತಾಯಿದ್ದಾರೆ. ಇಲ್ಲಿನ ದೋಸೆ ರೆಡಿ ಆಗ್ತಾಯಿದೆ. ಇವತ್ತು ತಿಂಡಿ ತಿಂದುಬಿಟ್ಟು ಎಲ್ಲಾದರೂ ಹೊರಗಡೆ ಓಡಾಡೋಣ, ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡು. ನಿಮಗೆ ಇವ್ರ ಮನೆ ದೇವ್ರ ಮನೆ ತೋರಿಸ್ತೀನಿ ನೋಡಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ? ಚಿಕ್ಕದಾಗಿ ಪುಟ್ಟದಾಗಿ ನೋಡಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬೆಂಗಳೂರಲ್ಲಿ ಗೊತ್ತಿರುತ್ತಲ್ವಾ ಹೀಗೆ ಇರೋದು. ಇನ್ನು ನೋಡಿ ಮನಿ ಪ್ಲ್ಯಾಂಟು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಬಾಟ್ಲಲ್ಲಿ ಇಟ್ಟು. ಆಗಲೇ ಹೇಳಿದ್ನಲ್ಲ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಮುತ್ಯಾಳಮ್ಮ ಫಾಲ್ಸ್ ಅಂತ ಇಲ್ಲೇ 18 ಕಿಲೋಮೀಟರ್ಸು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಅಲ್ಲಿಗೆ ಹೋಗುವಾಗ ಇದು ಸ್ವೀಟು ಏನೋ ಒಂಥರ ಇದ್ರ ಹೆಸರೇ ಮರ್ತೋಯ್ತು ನನಗೆ. ಇದನ್ನು ಕೊಡಿಸಿದ್ರು, ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಇನ್ನೇನು ಹತ್ತತ್ರ ಬಂದ್ವಿ ಗೈಸ್. ಇಲ್ಲೇ ನಿಯರು. ಈಗ ಅಲ್ಲಿ ಹೋದರೆ ಫಸ್ಟು ಬೋಟಿಂಗ್ ಸಿಗುತ್ತೆ. ನಾವೇನು ಬೋಟಿಂಗೆಲ್ಲ ಹೋಗಿರಲಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಸಲ ಹೋಗಿದ್ವಿ. ಪದೇ ಪದೇ ಅದಕ್ಕೆ ಇನ್ನೇನು ಹೋಗೋದು ಅಂತ ಹೋಗಲಿಲ್ಲ. ಇನ್ನೂ ಅಲ್ಲಿಗೆ ಹೋದ್ವಿ, ಬಟ್ ವಾಟರ್ ಫಾಲ್ಸ್ ಅಲ್ಲಿರಲಿಲ್ಲ. ಸ್ವಲ್ಪ ಯೂ ಟರ್ನ್ ತೊಗೋಬೇಕಿತ್ತು. ಯೂ ಟರ್ನ್ ತೊಗೊಂಡು ಫುಲ್ ಡೌನ್ಗೆ ನಡ್ಕೊಂಡು ಹೋಗಬೇಕು. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಇನ್ನು ಇಲ್ಲಿಗೆ ಬಂದು ಪಾರ್ಕಿಂಗ್ ಮಾಡಿದ್ವಿ. ಇದೆ ಅದು ಪಾರ್ಕು, ಮತ್ತು ಇಲ್ಲಿ ರೆಸ್ಟೋರೆಂಟ್ ಇದೆ. ವೆಜ್ಜು ನಾನ್ ವೆಜ್ ಎರಡೂ ರೆಸ್ಟೋರೆಂಟ್ ಇದೆ. ನೋಡ್ಕೊಂಡು ನಾವೇನು ಊಟ ಮಾಡಲಿಲ್ಲ, ಮನೇಲೇ ತಿಂಡಿ ತಿನ್ಕೊಬಂದಿದ್ವಲ್ಲ. ಇನ್ನೂ ಕೆಳಗಡೆ ಇಳಿತಾ ಇದ್ದೀವಿ. ಈ ಥರ ಇದೆ ಅಲ್ಲಿ. ಆಲ್ರೆಡಿ ಒಂದು 4 ಜನ ಮುಂದೆ ಹೋಗಿದ್ದಾರೆ. ನಾವು ಹಿಂದೆ ನಿಧಾನಕ್ಕೆ ನಡ್ಕೊಬರ್ತಾ ಇದ್ದೀವಿ. ಏನು ಗೊತ್ತಾ, ಈ ಥರ ಸ್ಟೆಪ್ಸು ಇಳಿಬೋದು, ಹತ್ತೋದು ತುಂಬ ಕಷ್ಟ. ನಮಗೆ ವಾಪಸ್ ಬರುವಾಗಂತೂ ಎಷ್ಟು ಸುಸ್ತಾಯಿತು ಗೊತ್ತಾ. ಇನ್ನೇನು ಫಾಲ್ಸ್ ಹತ್ತತ್ರ ಬಂದ್ವಿ ನೋಡಿ. ಇದೆ ಅದು ಫಾಲ್ಸು. ಈ ಕಡೆ ರೈಟ್ ಸೈಡು ಒಂದು ಶಿವನ ದೇವಸ್ಥಾನ ಇದೆ. ಹಂಗೆ ಲೆಫ್ಟ್ ಬಂದರೆ ಫಾಲ್ಸು. ಇದ್ರೂ ನೀರಿದ್ದಂಗೆ ಮಾತ್ರ ಜಾಸ್ತಿ ನೀರು ಬರ್ತಾ ಇರುತ್ತೆ. ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಬಂದು ನೋಡಿದ್ರೆ ಈ ಥರ ಆಯಿತು. ಸ್ವಲ್ಪ ನೀರು ಬರ್ತಾ ಇದ್ವು. ಇನ್ನೇನು ಮಾಡೋದು. ಬಟ್ ವೆದರು ಚಿಲ್ಲಾಗಿ ಕೂಲಾಗಿತ್ತು ಗೈಸ್. ಅಲ್ಲೇ 1 ಅವರ್ ಇದ್ದು ಹಾಗೆ ಸುಮ್ಮನೆ ಆರಾಮಾಗಿ ಕೂತಿದ್ದು ನೋಡಿಕೊಂಡು ಬರೋಣ ಅಂತ ಅಲ್ಲೇ ಕೂತಿದ್ವಿ ನೋಡಿ. ಇನ್ನೂ ಅಲ್ಲಿ ಕೋತಿಗಳ ಕಾಟ ಜಾಸ್ತಿ. ನಾವು ಒಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ವಾ, ಆ ಕೋತಿ ನಮ್ಮ ಹಿಂದೆನೇ ಬರ್ತಾಯಿತ್ತು ಗೈಸ್. ನನಗೆ ಒಂದು ಕಡೆ ಚೆನ್ನಾಗಿತ್ತು ನೋಡೋಕ್ಕೆ, ಇನ್ನೊಂದು ಕಡೆ ಭಯ ಆಗ್ತಾಯಿತ್ತು ಎಲ್ಲಿ ಮೇಲೆ ಬಂದುಬಿಡುತ್ತೋ ಅಂತ. ನೋಡಿ ಆಲ್ರೆಡಿ ಅಲ್ಲಿ ಕೋಲ್ ಹಿಡ್ಕೊಂಡು ನಿಂತಿದ್ದಾರೆ. ಕೋಲ್ ಇಟ್ಕೊಂಡಿಲ್ಲ ಅಂದರೆ ಅದು ಮುಂದಕ್ಕೆ ಬರುತ್ತಂತೆ. ಅಲ್ಲಿ ಹೇಳಿ ಕಳಿಸಿದ್ರು ಕೈಯಲ್ಲಿ ಕೋಲ್ ಇರಲಿ ಬ್ಯಾಗ್ ಇದ್ದರೆ ಅಂತ. ಅದಕ್ಕೆ ಕೋಲ್ ಹಿಡ್ಕೊಂಡು ನಿಂತಿದೆ. ಅಲ್ಲಿ ನಾವು ಸುಮ್ಮನೆ ಕೂತಿದ್ವಾ, ಅಲ್ಲಿಗೆ ಬರ್ತಾಯಿತ್ತೆ ಅದು. ನಾನಂತೂ ಫುಲ್ ಹೆದ್ರುಕೊಂಡೆ. ಅದು ಹತ್ರ ಬರ್ತಿದ್ದಂಗೆನ ದೊಡ್ಡ ಕೋತಿ. ಎಷ್ಟೊಂದು ಕೋತಿ ಇದ್ವು ಗೊತ್ತಾ ಇಲ್ಲಿ. ಇನ್ನೂ ನೋಡಿ ಈ ಮರದ ಮೇಲೆಲ್ಲ ಇದ್ವು. ನಮ್ಮ ಅನ್ವಿಕಾ ತೋರಿಸ್ತಾ ಇದ್ಲು ಅಲ್ಲಿ ಅಂತ. ಈ ರೀತಿ ಇದೆ ಟೆಂಪಲು, ಮುತ್ಯಾಳೇಶ್ವರ ಟೆಂಪಲ್ ಅಂತ ನೋಡಿ. ಇವಾಗ ಅನ್ವಿಕಾ ಬರ್ತಾಳೆ, ತೋರಿಸ್ತಾವಳೆ ಅಲ್ಲಿ ಅಂತ. ಹೆದರ್ಕೊತಾನೆ ಇರಲಿಲ್ಲ. ಅವ್ರು ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತಲ್ವಾ, ಯಾವ ಪ್ರಾಣಿ ನೋಡಿದ್ರೂ ಖುಷಿಯಾಗುತ್ತೆ. ಅವನೇನು ತೋರಿಸ್ತಾ ಇದ್ರು ನೋಡಲ್ಲಿ ಅಂತ. ಇನ್ನೇನು ನಮ್ಮೂರಲ್ಲೆಲ್ಲ ಕೋತಿ ನೋಡಿರಲಿಲ್ಲ ಅವಳು. ಇದೇ ಫಸ್ಟ್ ಅನಿಸುತ್ತೆ. ಆಚೆ ಬಂದಿರೋದು ಇದೇ ಫಸ್ಟು. ಸೊ ಹಂಗಾಗಿ ಚೆನ್ನಾಗಿತ್ತು ಅವಳಿಗೆ ಔಟಿಂಗು. ಚೆನ್ನಾಗಿ ಎಂಜಾಯ್ ಮಾಡಿದ್ಲು.
ಅದಾದಮೇಲೆ ಇವ್ರು ನಮ್ಮ ಜೊತೆ ಬಂದ್ರಲ್ಲ 4 ಬಾಯ್ಸು, ಅವರೆಲ್ಲ ಟ್ರಕ್ಕಿಂಗ್ ಥರ ಇಲ್ಲಿ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಅಲ್ಲೇ ಕೂತಿದ್ವಿ, ಎಷ್ಟೊತ್ತಾದರೂ ಬರಲಿಲ್ಲ. ನಾವು ಹೋಗೋಣ ಅಂತ ಹೋದ್ವಿ. ಪ್ಲೇಸು ಸ್ವಲ್ಪ ಭಯ, ಸ್ವಲ್ಪ ಒಂಥರ ಖುಷಿ ಆಗ್ತಾಯಿದೆ, ಸ್ವಲ್ಪ ಭಯನೂ ಆಗ್ತಾಯಿದೆ. ಯಾಕಂದರೆ ಆ ಜಾಗ ಇಷ್ಟೇಷ್ಟಿತ್ತು ಗೈಸ್, ನಡ್ಕೊಂಡು ಹೋಗೋದಕ್ಕೆ. ಸ್ವಲ್ಪ ಕಾಲು ಜಾರಿದ್ರು, ತುಂಬ ಆಳ ಏನಿರಲಿಲ್ಲ, ಬಟ್ ಬೀಳ್ತಿದ್ವಿ ಕಾಲು ಜಾರಿದ್ರೆ. ನೋಡಿ ಈ ಥರ ಇದೆ, ಟ್ರಕ್ಕಿಂಗ್ ಥರನೇ ಇತ್ತು ಒಂಥರ. ಒಂದು 5 ನಿಮಿಷ ಮೇಲ್ಗಡೆ ಹೋದ್ವಿ, ಅಷ್ಟೊಂದು ನೋಡಿ ಸಿಕ್ಕಿದ್ರು, ಕರ್ಕೊಂಡು ಬರ್ತಾ ಇದ್ವಿ. ಅಮ್ಮ ನಡ್ಕೊಂಬರೋದು ಕಷ್ಟ ಆಯ್ತು. ನೋಡ್ಕೊಂಡು ಇಳಿತಾ ಇದ್ವಿ. ಗೊತ್ತಾ, ಇವರು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅಷ್ಟೇ. ನೋಡಿ ಆ ಥರ ಎಲ್ಲ ಆಡ್ಕೋತಾ ಇದ್ರು. ನಾವು ಎಲ್ಲಿದ್ದೀರಾ ಯಾಕೆ ಅಲ್ಲಿಗೆ ಹೋಗಿದ್ದೀರಾ ಅಂದರೆ, ಸಾರಿ ಗೈಸ್, ನಾವು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು, ಈ ಥರ ಡೈಲಾಗ್ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ಪು. ಇನ್ನು ಅಲ್ಲಿಂದ ಫಾಲ್ಸ್ ಹತ್ರ ಬಂದ್ವಿ ವಾಪಸ್ಸು. ಈಗ ಒಬ್ರು ಮಿಸ್ ಆಗಿದ್ದಾರೆ, ಏನು ಮಾಡೋದು? ಬರಲ್ಲ ಅಂದು ಹೋಗಿ ದೇವ್ರಿಗೆ ಕೈ ಮುಗಿತಾವ್ರೆ. ಶಿವನ್ ದೇವಸ್ಥಾನ ಅದು. Pause, please. ಅಮ್ಮ ಕೊಟ್ಬಿಡ್ರಿ, ನಾವು ಹೋಗ್ತೀವಿ, ನಾಲ್ವರು ಹೋಗ್ಬಿಡ್ರಿ. ಏನ್ ತಿಂದೆ? ಈಗ ಫಾಲ್ಸ್ ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ವಿ. ಆಚೆ ಎಲ್ಲೂ ತಿನ್ನಲಿಲ್ಲ. ಯಾರಿಗೂ ಆಚೆ ತಿನ್ನೋದು ಅಷ್ಟು ಇಷ್ಟ ಆಗಲ್ಲ ಗೈಸ್, ಎಲ್ಲೇ ಹೋದರೂ ಅಷ್ಟೇ, ತುಂಬ ಕಮ್ಮಿ. ಮನೆಗೆ ಬಂದು ಪಲಾವ್ ಮಾಡ್ತಾಯಿದ್ವಿ, ಪಲಾವ್ ಮತ್ತು ಮೊಸರು ಬಜ್ಜಿ. ಇಲ್ಲಿ ಅಡುಗೆ ರೆಡಿ ಆಗ್ತಾಯಿದೆ. ಇನ್ನು ಆ ಕಡೆ ಪಿಜ್ಜಾ ಬೇಕು ಅಂತ ಪಿಜ್ಜಾ ಬುಕ್ ಮಾಡಿದ್ರು. ಇಲ್ಲಿ ಪಲಾವ್ ಆಗೋಷ್ಟರಲ್ಲಿ ಪಿಜ್ಜಾನೂ ಬಂತು. ನೋಡಿ, ಸಿಂಪಲ್ಲಾಗಿ ಏನು ಜಾಸ್ತಿ ಮಸಾಲೆ ರುಬ್ಬದಲ್ಲೇ ಫ್ರೈ ಮಾಡಿದ ಪಲಾವು ತುಂಬ ಚೆನ್ನಾಗಿತ್ತು. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಡ್ಬೇಕು. ಅದು ಫ್ರೈ ಆಗ್ತಾ ಇದೆ. ಇವಾಗ ಅಷ್ಟರಲ್ಲಿ ಪಿಜ್ಜಾ ಬಂತಲ್ವ, ಇಸ್ಕೊತಾ ಇದ್ದಾರೆ ಅಲ್ಲಿ. ನೋಡಿ, ಇದಾದಮೇಲೆ ಊರಿಂದ ತಂದಿರೋ ಅವರೆಕಾಳು ಇತ್ತಲ್ವ, ಅದು ಮತ್ತು ಎಲ್ಲ ಥರದ ತರಕಾರಿ, ಪಲಾವ್ ಸ್ಪೈಸೀಸ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉಪ್ಪು ಹಾಕಿ. ಇದಾದಮೇಲೆ ಅಕ್ಕಿ ಹಾಕಿದ್ರೆ ರೆಡಿ. ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ 4 ಗಂಟೆ ಆಯಿತು ಊಟ ಮಾಡೋ ಅಷ್ಟೊತ್ತಿಗೆ. ಈಗ ಎಲ್ಲರೂ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ನಿದ್ದೆ ಮಾಡಿದ್ರು ಚೆನ್ನಾಗೆ. ಅದಾದಮೇಲೆ ಒಂದು 7 ಗಂಟೆಗೆ M5 ಮಾಲ್ ಹತ್ರ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಡೇ ಹೀಗಿತ್ತು ಗೈಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.